ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನುವೇ. ವಾರ ಬಂತಮ್ಮ ಗುರುವಾರ ಬಂತಮ್ಮ, ರಾಯರ ನೆನೆಯಮ್ಮ ಗುರು ರಾಯರ ನೆನೆಯಮ್ಮ. ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ. ವಾರ ಬಂತಮ್ಮ ಗುರುವಾರ ಬಂತಮ್ಮ. ನಮ್ಮ ಹೆಸರು ಹನುಮಂತಪ್ಪ ಅಂತ. ನಾನು ಬೆಳೆದಿದ್ದೆಲ್ಲ ಜಾಸ್ತಿ ತಮ್ಮಕಲ್ಲಲ್ಲಿ. ನಮ್ಮ ಸಂತೂರು ಬಂದ್ಬಿಟ್ಟು ಹೊಳಲ್ಕೆರೆ ಹತ್ರ ನೇರು ಕಾಲುವಣೆ ಅಂತೇಳಿ. ನಾನು ಜಾಸ್ತಿ ಮಠದಾಗೆ ಬೆಳೆದಿದ್ದು ಶಿವಕುಮಾರ ಸ್ವಾಮಿಗಳ ಹತ್ರ. ಅಲ್ಲೇ ನಮಗೆ ಸಂಗೀತ ಅಭ್ಯಾಸ ಆಗಿದ್ದು ನಮಗೆ. ಹಾಗೂ ದಯವಿಟ್ಟು ಯಾರೋ ಭಕ್ತಾದಿಗಳು ಯಾವುದರ ಕಾರ್ಯಕ್ರಮಗಳಿದ್ರೆ ನಮಗೆ ಕೊಡಬೇಕು ಅಂತ ಕೇಳ್ಕೊಳ್ತಿದ್ದೇವೆ. ಹಾಗೂ ನಮಗೆ ತಂದೆ ತಾಯಿ ಯಾರಿಲ್ಲ, ಹಾಗೂ ಸರ್ಕಾರದವರು ಕೂಡ ಸ್ವಲ್ಪ ಮನೆ ಸವಲತ್ತು ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಿದ್ದೇವೆ. ಹಾಗೂ ನಮ್ಮ ಅಕ್ಕ ತಮ್ಮ ಇಬ್ಬರೇ ನಾವಿರೋದು. ಸಣ್ಣ ನಮಗೆ ಹುಡ್ತಲಿಂದನೂ ಕಣ್ಣಿಲ್ಲ, ಅಂಧ ಯುವಕ ನಾವು. ಅದಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಹಾಗೂ ನಮ್ಮ ಹೊಳಲ್ಕೆರೆ ತಾಲೂಕು ಮನೆಗೆ ಬಿದ್ದೋಗಿತ್ತೆ. ಹಾಗೂ ಎಲ್ಲರೂ ಮನೆಗೆ ಸ್ವಲ್ಪ ಹೆಲ್ಪ್ ಮಾಡಿರಿ ಅಂತ ಕೇಳ್ಕೊಳ್ತಿದ್ದೇವೆ. ಹಾಗೂ 4,000 ಬಾಡಿಗೆ 10 ವರ್ಷ ಆತಿಲ್ದರು. ಇವು ದುರ್ಗದಾಗ ಇರೋಕೆ ಹಿಡಿದು ಈ ಬೇರೆದಾಗ ಹೊಳಲ್ಕೆರೆ ರೋಡು ರವಿನೆಸ್ ಕುಂಬಿ ಭಾಗ ಕುಂಬಾರ ಬೀದಿಯಲ್ಲಿ ಇರೋಕೆ ಹಿಡಿದು ಶನಿವಾರ ತಮ್ಮಕಲ್ಲಾಗಿರ್ತೀವಿ. ಏನು ಭಕ್ತಾದಿಗಳಿಗೆ ಏನು ಕೊಡ್ತಾರೆ ಕಾಣಿಕೆಯಿಂದ ಸ್ವೀಕರಿಸ್ತೀವಿ. ಮತ್ತು ಅದಕ್ಕೋಸ್ಕರ ಜೀವನ ಮಾಡ್ಕೊಂತ ಇದ್ವಿ. ಹಾಗೂ ಸೋಮವಾರ ದಿನ ನೀಲಕಂಠೇಶ್ವರ ದೇವಸ್ಥಾನ, ಗುರುವಾರ ರಾಯರ ಮಠ ಇಲ್ಲೇ ರಾಘವೇಂದ್ರ ಸ್ವಾಮಿ ಮಠದಾಗ ಪ್ರತಿ ಗುರುವಾರ ಬರ್ತಿರ್ತೀವಿ ಇಲ್ಲಿಗೆ. ಪ್ರತಿ ಒಂದು ಮೂರು ವಾರದ ದಿನ ಮಾತ್ರ ದೇವಸ್ಥಾನಗಳು ಅಷ್ಟೇ ಇರೋದು ನಾವು. ಮತ್ತೇನು ಬೇರೆ ಕಡೆ ಎಲ್ಲೂ ಹೋಗಲ್ಲ. ಹಾಗೂ ಭಕ್ತಾದಿಗಳು ಇದೇ ರೀತಿ ಯಾವ್ದಾರ ಕಾರ್ಯಕ್ರಮಗಳಿದ್ರೆ ಹೇಳಿ ಸಹಕಾರ ಮಾಡಿರಿ ಅಂತ ಹೇಳ್ತಾಯಿದ್ದೀವಿ ಅಷ್ಟೇ. ನಮ್ಮ ಹೆಸರು ಹನುಮಂತಪ್ಪ. ನಾವು ಬಂದು ಈಗ ಒಂದು 30 ವರ್ಷ ಆಯ್ತು ದೇವಸ್ಥಾನದಾಗ ಇದ್ವಿ. ಯಾರು ಏನೂ ನಮಗೆ ಸಹಾಯನೂ ಮಾಡಲಿಲ್ಲ. ಇನ್ನು ಮುಂದೆ ಏನಾದರೂ ಸಹಾಯ ಮಾಡಿ ನಮ್ಗೆ ಒಳ್ಳೇದು ಮಾಡಲಿ. ತಂದೆ ತಾಯಿ ಇಲ್ಲ, ಅವ್ರ ಅಪ್ಪ ಅಮ್ಮಿಲ್ಲ. ಮನೆಗೆ ಇವ್ರ ಅಕ್ಕನೇ ಇಕ್ಕೊಂಡಳೆ 4,000 ಬಾಡಿಗೆ. ಇಲ್ಲೇ ದುರ್ಗದಾಗ ಇದೆ, ಚಿತ್ರದುರ್ಗದಾಗೆ. ತಂಗಿ ಮಗ. ಅಪ್ಪ ಅಮ್ಮ ಇಲ್ಲಲ್ಲ ಸರ್. ಏನಾದರೂ ಸಹಾಯ ಮಾಡಿರಿ ನಮಗೆ. ಒಂದು ಸ್ವಲ್ಪ ಸರ್ಕಾರದಿಂದ ಸೌಲಭ್ಯ ಕೊಡ್ರಿ. ಅಪ್ಪ ಅಮ್ಮ ಇಲ್ಲ, ಊರಾಗ ಮನೆ ಬಿದ್ದೋಗಿತ್ತೆಲ್ಲ. ಮನೆ ಬಿದ್ದು ಭಾಳ ವರ್ಷ ಆಗಿತ್ತು. ಈಗ 30 ವರ್ಷಕ್ಕಿಲ್ಲ ಇಲ್ಲೇ ಇದ್ದೀವಿ ದೇವಸ್ಥಾನದಾಗ. ನೋಡಿರಿ ಎಲ್ಲರೂ ಕರುಣಿಸಿ ಒಂದು ಸ್ವಲ್ಪ ಒಳ್ಳೇದು ಮಾಡಿರಿ.